ವಂದೇ ಜಗದ್ಗುರು. ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಕಥೆಯಲ್ಲಿ ಮತ್ತೊಂದು ಕೃಷ್ಣನ ಚಮತ್ಕಾರವನ್ನು ತಿಳಿಯುವಂತಹ ಒಂದು ಸದಾವಕಾಶ. ಕೃಷ್ಣನ ಜೊತೆಗೆ ದ್ವಾರಕೆಯಲ್ಲಿ ಪರಿಕ್ರಮ ಮಾಡುತ್ತಿರುವಾಗ ಸುದರ್ಶನ ಚಕ್ರ, ಗರುಡ ಹಾಗೂ ಸತ್ಯಭಾಮ ಇವರು 3 ಜನರು ತಾವೇ ಸರ್ವಶ್ರೇಷ್ಠರು ಜಗತ್ತಿನಲ್ಲಿ ಎಂದು ಅರಿತಿರುತ್ತಾರೆ. ಹಾಗಾಗಿ ಅವರಿಗೆ ನಿಜವನ್ನು ಅರ್ಥೈಸಲು ಕೃಷ್ಣ ಒಂದು ಕಾರ್ಯವನ್ನು ನೀಡುತ್ತಾನೆ. ಮೊದಲಿಗೆ ಗರುಡನಿಗೆ. ಗರುಡನಿಗೆ ಏನು ಮಾಡ್ತಾರೆ ಅಂತ ಕೃಷ್ಣನ ತಿಳ್ಕೊಳ್ಳೋಣ. ತಮ್ಮ ಮುದ್ರಿಕೆಯನ್ನು ಕೊಟ್ಟು ಇದನ್ನು ತೆಗೆದುಕೊಂಡು ನೀನು ಒಂದು ಜಾಗಕ್ಕೆ ಹೋಗಬೇಕು ಎಂದು ತಿಳಿಸುತ್ತಾರೆ. ಆ ಜಾಗಕ್ಕೆ ಹೋದಾಗ ಗರುಡ ತನ್ನ ಕೈಯಲ್ಲಿದ್ದ ಮುದ್ರಿಕೆಯನ್ನು ಹನುಮಂತನಿಗೆ ತೋರಿಸುತ್ತಾನೆ. ಹನುಮಂತ ನೋಡಿದಾಗ ಅದನ್ನು ಶ್ರೀರಾಮನ ಮುದ್ರಿಕೆ ಎಂದು ತಿಳಿದುಕೊಂಡು ಅಲ್ಲಿಂದ ಸೀತಾಮಾತೆಯನ್ನು ಕಳೆದುಕೊಂಡು ಹೋಗುವಂತಹ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗುತ್ತದೆ. ಇದೆಲ್ಲ ನೋಡಿದಾಗ ನಮಗೆ ಅನಿಸುತ್ತೆ, ಹೇಗೆ ಇಲ್ಲಿ ಕೃಷ್ಣನ ತನ್ನ ಗರುಡನಿಗೆ ಯಾವ ರೀತಿಯಲ್ಲಿ ಅರ್ಥೈಸುತ್ತಿದ್ದಾನೆ ಎಂದು. ಹನುಮಂತನು ಸೀತೆಯನ್ನು ತೆಗೆದುಕೊಂಡು ಅಲ್ಲಿಂದ ವೇಗವಾಗಿ ಹೋಗುವಾಗ ಯಾರು ಅತಿ ವೇಗವಾಗಿ ಹೋಗುತ್ತಾರೆ ಎಂದು ತಿಳಿದುಕೊಳ್ಳುತ್ತದೆ. ಗರುಡ ತನ್ನ ರೆಕ್ಕೆಯನ್ನು ಹೀಗೆ ಮಾಡುತ್ತಿರುವಾಗಲೇ ಹನುಮಂತನು ಅತಿ ವೇಗವಾಗಿ ಅಲ್ಲಿಂದ ದ್ವಾರಕೆಗೆ ಹೋಗಿರುತ್ತಾನೆ. ಇದಾದ ಕ್ಷಣ ಗರುಡನಿಗೆ ಅರಿವಾಗುತ್ತದೆ, ತನಗಿಂತಲೂ ವೇಗಶಾಲಿಯಾಗಿರುವವರು ಬಹಳಷ್ಟು ಜನ ಇದ್ದಾರೆ ಎಂದು ತಿಳಿಯುತ್ತದೆ. ಇದು ಒಂದು ಸಾರಾಂಶ. ಮತ್ತೊಂದು ಸುದರ್ಶನ ಚಕ್ರ. ಸುದರ್ಶನ ಚಕ್ರ ನಮಗೆ ತಿಳಿದಿರುವಂತೆ ಕೃಷ್ಣನು ತನ್ನ ಆಯುಧವಾಗಿ ಬಳಸುತ್ತಾನೆ. ಇಲ್ಲಿ ಸುದರ್ಶನ ಚಕ್ರಕ್ಕೆ ಯಾವ ರೀತಿ ಅನ್ಸುತ್ತೆ ಅಂತ ಅಂದರೆ, ತಾನಿದ್ದರೆ ಮಾತ್ರ ಕೃಷ್ಣನಿಗೆ ಬಲ, ತಾನಿದ್ದರೆ ಮಾತ್ರ ಕೃಷ್ಣನಿಗೆ ಶಕ್ತಿ, ತಾನಿದ್ದರೆ ಮಾತ್ರ ಕೃಷ್ಣನಿಗೆ ಎಲ್ಲ ರೀತಿಯಾದ ಕಷ್ಟ ಕಾರ್ಪಣ್ಯಗಳಿಂದ ತೊಂದರೆಯಿಂದ ಹೋಗಲಾಡಿಸುತ್ತಾನೆ ಎಂದು. ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ, ಕೃಷ್ಣನಿಗೆ ತಾನೇ ಯಾವಾಗಲೂ ಕಾಯುವವನು ಅಂತ ಅಂದುಕೊಂಡಿರ್ತಾನೆ. ಹೀಗಿರ್ಬೇಕಾದ್ರೆ ಕೃಷ್ಣ ಒಂದು ಕೆಲಸ ಕೊಡ್ತಾನೆ, ನೀನು ದ್ವಾರಪಾಲಕನಾಗಿ ಇವತ್ತಿನ ದಿನ ಕೆಲಸ ಮಾಡಬೇಕು, ನಾನು ಅಂತರಂಗದಲ್ಲಿ ಇರುತ್ತೇನೆ ಎಂದು ಯಾರನ್ನೂ ಒಳಗೆ ಬಿಡಬಾರದಂತೆ ತಿಳಿಸಿರುತ್ತಾನೆ. ಆಗ ದ್ವಾರದಲ್ಲಿರುವಾಗ ಹನುಮಂತನು ತನ್ನ ಶ್ರೀರಾಮನನ್ನು ನೋಡಲು ಬರುತ್ತಾನೆ. ತನ್ನ ಹನುಮಂತನ ಮನಸ್ಸಿನಲ್ಲಿ ಶ್ರೀರಾಮನನ್ನು ಕಾಣಲು ಬರುತ್ತಿರುತ್ತಾನೆ. ಸುದರ್ಶನ ಚಕ್ರವು ಹನುಮನನ್ನು ನೋಡ್ಬಿಟ್ಟು, ನೀನ್ ಯಾರಪ್ಪ, ನೀ ಯಾಕಿಲ್ಲಿ ಬಂದಿದ್ಯಾ, ಇವತ್ತು ಯಾರನ್ನೂ ಒಳಗೆ ಬಿಡುವಂತಿಲ್ಲ ಎಂದು ಸುದರ್ಶನ ಚಕ್ರ ಹೇಳುತ್ತಾನೆ. ಆಗ ಕೃಷ್ಣ ಏನ್ ಅನ್ಕೊಳ್ತಾನೆ, ಇವನಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಇವಾಗ ತನಗೆ ಗೊತ್ತಾಗುತ್ತೆ ಯಾರು ಸರ್ವಶ್ರೇಷ್ಠರು ಎಂದು. ಆಗ ಹನುಮಂತನು ಏನು ಮಾಡುತ್ತಾನೆ ಅಂದರೆ, ಅಯ್ಯೋ ಕಿಚ್, ನೀನ್ ಬರೀ ಒಂದು ಸುದರ್ಶನ ಚಕ್ರ, ನಿನ್ನ ಜೊತೆ ನಾನು ಯುದ್ಧ ಮಾಡಿ ಈಗಲೇ ಹೋಗಿ ನನ್ನ ರಾಮನನ್ನು ಕಾಣುವೆ ಎಂದು ತನ್ನ ಕೈಯಲ್ಲಿ ಹಿಡಿದು ತನ್ನ ಬಾಯೊಳಗೆ ಹಾಕಿಕೊಳ್ಳುತ್ತಾನೆ. ಈ ರೀತಿಯಾಗಿ ಸುದರ್ಶನ ಚಕ್ರದ ಶಕ್ತಿ ಪರಾಕ್ರಮವು ಬಲಿಯಾಗುತ್ತದೆ. ನಂತರ 3ನೆಯದು ಸತ್ಯಭಾಮೆ. ಸತ್ಯಭಾಮೆ ಕೃಷ್ಣನ ಪತ್ನಿ. ತಾನೇ ಸರ್ವಸುಂದರಿ, ತಾನೇ ಗುಣವಂತೆ, ತಾನೇ ಪುಣ್ಯವತಿ ಎಂದು ತಿಳಿರುವ ಸತ್ಯಭಾಮೆಗೆ ತನಗಿಂತಲೂ ಬಹಳಷ್ಟು ಶ್ರೇಷ್ಠ, ಅತ್ಯಂತ ಪವಿತ್ರವಾದ ಸೀತಾಮಾತೆ ಇರುವಳು ಎಂದು ಅರ್ಥೈಸುವ ಕ್ಷಣ. ಯಾವ ಕಾಲದಲ್ಲಿ ಹನುಮಂತನು ಒಳಗೆ ಹೋಗಿ ತನ್ನ ರಾಮನನ್ನು ದರ್ಶಿಸಲು ಹೋಗುತ್ತಾನೋ, ತನ್ನ ಬಳಿ ಸೇವಕಿಯ ರೂಪದಲ್ಲಿ ಕುಳಿತಿರುವ ಸತ್ಯಭಾಮೆಯನ್ನು ನೋಡಿ, ಅಯ್ಯಯ್ಯೋ ಸ್ವಾಮಿಯೇ, ನೀವೇಕೆ ಈ ಸೇವಕಿಯ ಜೊತೆ ಕುಳಿತಿರುವಿರಿ ಎಂದು ಕೃಷ್ಣನನ್ನು ಕೇಳಿದಾಗ ಸತ್ಯಭಾಮೆಗೆ ಅವಮಾನವಾಗುತ್ತದೆ. ತನಗಿಂತಲೂ ಸರ್ವಶ್ರೇಷ್ಠವಿರುವ ಸೀತಾಮಾತೆ ಇರುವಳು ಎಂದು ಅರಿತು ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾಳೆ. ಈ ರೀತಿಯಾಗಿ ಕೃಷ್ಣನು ತನ್ನ ಸರ್ವ ಜನರಿಗೂ ತಮ್ಮ ತಮ್ಮ ಸ್ಥಾನವನ್ನು ಅರ್ಥೈಸಿ ಯಾವ ರೀತಿಯಲ್ಲಿ ತಮಗೆ ಇರುವಂತಹ ಅಹಂಕಾರ, ಎಲ್ಲ ಕೆಟ್ಟ ದುಷ್ಟ ಯೋಚನೆಗಳನ್ನು ತೆಗೆಸುವಂತಹ ಒಂದು ಅವಕಾಶ ಮಾಡಿಕೊಡುತ್ತಾನೆ. ಇದುವೇ ಕೃಷ್ಣನ ಮಹಿಮೆ. ಮತ್ತಷ್ಟು ಈ ರೀತಿಯಾದ ಕಥೆಗಳನ್ನು ಕೇಳಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ.